ಲೋಕಸಭಾ ಚುನಾವಣಾ ಫಲಿತಾಂಶ ಇಂಡಿಯಾ ಒಕ್ಕೂಟದ ಸರ್ಕಾರ ರಚನೆಗೆ ದಾರಿ ಮಾಡಲಿದೆಯಾ? ಎನ್ಡಿಎಗೆ ಸಿಕ್ಕಿರುವಂತಹ ಬಹುಮತದಲ್ಲೇ ಇಂಡಿಯಾಗೆ ಹೊಸ ಸರ್ಕಾರ ರಚಿಸುವಂತಹ ಬಾಗಿಲು ತೆರೆದಿದೆಯಾ? ಏನಿದೆ ಇಂಡಿಯಾ ಒಕ್ಕೂಟದ ಐಡಿಯಾ? ಬಹುಮತ ಸಿಗದಿದ್ರೂ ಸರ್ಕಾರ ರಚನೆ ಮಾಡೋದಕ್ಕೆ ಅದು ಗಂಭೀರವಾಗಿ ಪ್ರಯತ್ನಿಸಲಿದೆಯಾ? ಮೋದಿ ಅಮಿತ್ ಶಾ ಜೋಡಿ ಹಾಗಾಗೋದಿಕ್ಕೆ ಬಿಡ್ತಾರ? ಇಂಡಿಯಾ ಮುಂದೆ ಇರುವಂತಹ ಅವಕಾಶಗಳೇನು, ಸವಾಲುಗಳೇನು? ಇದು ವ್ಯರ್ಥ ಪ್ರಯತ್ನ. ಅದೇ ಹೊತ್ತಿಗೆ ಬಿಜೆಪಿ ಹಾಗೂ ಎನ್ಡಿಎ ಎದುರಿರುವಂತಹ ಸವಾಲುಗಳೇನು? ಯಾವ ಪಕ್ಷವು ಬಹುಮತದಿಂದ ಬೀಗದ ಹಾಗೆ ಮತದಾರ ಕಟ್ಟಿ ಹಾಕಿರೋದು ಈ ಸಲದ ಲೋಕಸಭಾ ಚುನಾವಣಾ ಫಲಿತಾಂಶದ ವಿಶೇಷ. ಕಳೆದ ಬಾರಿ ಬಿಜೆಪಿ ಒಂದೇ ಸರ್ಕಾರ ರಚನೆಗೆ ಬೇಕಿದ್ದಂಥ ಸರಳ ಬಹುಮತವನ್ನ ಮೀರಿ ಪ್ರಚಂಡ ಗೆಲುವನ್ನ ಸಾಧಿಸಿತ್ತು. ಆದರೆ ಈ ಸಲ ಅದಕ್ಕೆ ಆ ನಂಬರಿನ ಸಮೀಪ ಹೋಗೋದಕ್ಕೂ ಕೂಡ ಆಗಲಿಲ್ಲ. ಒಟ್ಟಾರೆ ಎನ್ಡಿಎ ಸರಳ ಬಹುಮತದ ಗೆಲುವು ಪಡೆದಿರೋದು ಹೌದನ್ನೋದಾದ್ರೆ ನೆಮ್ಮದಿ ಇನ್ನು ಮುಂದೆ ಖಂಡಿತ ಇರೋದಿಲ್ಲ. ಇಷ್ಟು ಕಾಲ ತಾನು ಆಡಿದ್ದೇ ಆಟ ಅನ್ನುವಂತಿದ್ದಂತಹ ಬಿಜೆಪಿಯನ್ನೇ ಈಗ ಇತರರು ಆಡಿಸಬಹುದಾದಂತಹ ಸನ್ನಿವೇಶ ಅಂತೂ ಈ ಫಲಿತಾಂಶದಿಂದ ನಿರ್ಮಾಣ ಆಗಿದೆ. ಹಾಗಾಗಿನೇ ಸರ್ಕಾರ ರಚನೆಯ ಕಸರತ್ತಿನಲ್ಲಿ ಕೂಡ ಬಿಜೆಪಿಗೆ ಇಂಡಿಯಾ ಒಕ್ಕೂಟದ ಪೈಪೋಟಿ ಎದುರಾಗುವಂತಾಗಿದೆ. ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಇರೋದು ಹೌದನ್ನೋದಾದ್ರೆ ಅದಕ್ಕೀಗ ಸರ್ಕಾರ ರಚನೆಗೆ ಸ್ವಂತ ಬಲ ಇಲ್ಲ. ಮಿತ್ರ ಪಕ್ಷಗಳಾದಂತಹ ನಿತೀಶ್ ಕುಮಾರ್ ಅವರ ಜೆಡಿಯು ಮತ್ತು ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಈಗ ಕಿಂಗ್ ಮೇಕರ್ ಆಗಿವೆ. ಅವೆರಡನ್ನ ಸಂಭಾಳಿಸಿಕೊಂಡು ಮಾತ್ರ ಅಲ್ಲ, ಅವುಗಳ ನಿಯಂತ್ರಣಕ್ಕೂ ಒಳಗಾಗಿ ಮುಂದುವರಿಬೇಕಾದಂತಹ ಸ್ಥಿತಿ ಈಗ ಬಿಜೆಪಿಯದ್ದಾಗಿದೆ. ಇಂತಹ ಕಷ್ಟದ ಸ್ಥಿತಿ ಅದಕ್ಕೆ ಎದುರಾಗಿರುವಾಗಲೇ ಅದೇ ಬಿಜೆಪಿಯ ಮಿತ್ರರ ನೆರವಿನ ಮೂಲಕನೇ ತಾನ್ಯಾಕೆ ಸರ್ಕಾರ ರಚನೆಗೆ ಮುಂದಾಗಬಾರ್ದು ಅನ್ನೋದು ಇಂಡಿಯಾ ಮೈತ್ರಿಕೂಟದ ಯೋಚನೆಯಾಗಿದೆ. ಇಂಥ ಅವಕಾಶ ಮತ್ತೆ ಸಿಗಲಾರದು, ಬಿಜೆಪಿಗೆ ಈಗ ಆಗಿರುವಂತಹ ಹಿನ್ನಡೆಯ ಲಾಭವನ್ನ ಪಡೆಯಲೇಬೇಕು ಅಂತ ಇಂಡಿಯಾ ಕೂಟ ನಿರ್ಧರಿಸಿದ ಹಾಗೆ ಕಾಣ್ತಾ ಇದೆ. ಹೀಗೆ ಎನ್ಡಿಎಗೆ ಸಿಕ್ಕಿರುವಂತಹ ಬಹುಮತ ಇಂಡಿಯಾ ಒಕ್ಕೂಟದ ಸರ್ಕಾರ ರಚನೆಗೆ ದಾರಿ ಮಾಡಿಕೊಡಲಿದೆಯಾ ಅನ್ನೋದು ಈಗಿನ ಕುತೂಹಲ ಆಗಿದೆ. ಈವರೆಗೆ ಬಿಜೆಪಿ ಆಡ್ತಿದ್ದ ಆಟ, ಬಿಜೆಪಿಯ ಚಾಣಕ್ಯ ಅಂತ ಮೆರೆದಾಡುವಂತಹ ಅಮಿತ್ ಶಾ ಕುದುರಿಸುತ್ತಿದ್ದ ಕುದುರೆ ವ್ಯಾಪಾರ ಈ ಸಲ ತಿರುಗುಬಾಣ ಆಗಬಹುದಾ? ಎಲ್ಲೆಲ್ಲಿ ವಿಪಕ್ಷಗಳು ದುರ್ಬಲವಾಗಿವೆಯೋ ಅಲ್ಲೆಲ್ಲ ಸರ್ಕಾರವನ್ನ ಬೀಳಿಸಿ ಮಜಾ ತೆಗೆದುಕೊಳ್ತಾ ಇತ್ತು ಬಿಜೆಪಿ. ವಿಪಕ್ಷಗಳನ್ನು ಒಡೆದಾದ್ರೂ ಸರಿ, ಸರ್ಕಾರವನ್ನ ಬೀಳಿಸಿ ಅಲ್ಲಿ ತಾನು ಸ್ಥಾಪಿತ ಆಗೋದನ್ನ ಇಷ್ಟು ಕಾಲ ಅದು ತನ್ನ ಅಧಿಕಾರದ ಅಹಂಕಾರದಿಂದ ಮಾಡ್ತಾ ಬಂದಿದೆ. ಜನಾದೇಶ ಸಿಗದೇ ಇದ್ರೂ ಕೂಡ ಅಡ್ಡದಾರಿಗಳಿಂದ ಸರ್ಕಾರ ರಚನೆ ಮಾಡೋದು ಅದಕ್ಕೆ ಒಂದು ಆಟನೇ ಆಗ್ಬಿಟ್ಟಿದೆ. ಪ್ರಜಾಪ್ರಭುತ್ವವನ್ನ ತುಳಿದು ಹಾಕಿ ಅಧಿಕಾರ ಗಟ್ಟಿಯಾಗಿಸ್ತಾ ಇದ್ದಂತಹ ಬಿಜೆಪಿ ಈಗ ಎದುರಿಸ್ತಾ ಇರುವಂತಹ ಸನ್ನಿವೇಶ ಎಲ್ಲ ಆಟಕ್ಕೂ ಒಂದು ಕೊನೆ ಅನ್ನೋದು ಇರುತ್ತೆ ಅನ್ನೋದಕ್ಕೆ ಸಾಕ್ಷಿ ಆದಾಗಿದೆ. ಸರ್ಕಾರ ರಚನೆಗೆ ತಾನು ಯಾಕೆ ಕಸರತ್ತು ಮಾಡಬಾರ್ದು ಅನ್ನುವಂಥ ಆಲೋಚನೆ ಇಂಡಿಯಾ ಒಕ್ಕೂಟಕ್ಕೂ ಬಂದಿರೋದು ಮತ್ತು ಆ ನಿಟ್ಟಿನಲ್ಲಿ ಅದು ಪ್ರಯತ್ನ ಶುರು ಮಾಡಿದೆ ಅನ್ನೋದು ಮಹತ್ವದ ವಿದ್ಯಮಾನ ಇಲ್ಲಿ. ಬಿಜೆಪಿ ಮಿತ್ರರಾದಂಥ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರಿಗೆ ಗಾಳ ಹಾಕೋದು ಅದರ ಪ್ಲಾನ್ ಆಗಿದೆ ಮತ್ತು ಆಗಲೇ ಇಬ್ಬರು ನಾಯಕರನ್ನ ಸಂಪರ್ಕಿಸುವಂಥ ಕೆಲಸವನ್ನು ಕೂಡ ಅದು ಮಾಡಿದೆ. ಸರ್ಕಾರ ರಚನೆಗೆ ಪ್ರಯತ್ನಿಸಲು ಜೆಡಿಯು ಮತ್ತು ಟಿಡಿಪಿಯನ್ನು ಸಂಪರ್ಕಿಸಬೇಕೆ ಅಥವಾ ಬೇಡವೆ ಅನ್ನೋದ್ರ ಬಗ್ಗೆ ಮಿತ್ರ ಪಕ್ಷಗಳ ಜೊತೆಗೆ ಸಮಾಲೋಚಿಸಿದ ಬಳಿಕ ಅಷ್ಟೇ ನಿರ್ಧಾರ ಮಾಡೋದಾಗಿ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. As we have said earlier, we're going to have a meeting with our partners, the India Alliance partners. I believe that meeting is tomorrow, and these questions will be raised there, and they will be answered there. We respect our alliance partners. And we are not going to make statements in the press without asking them their opinion. ಮಿತ್ರ ಪಕ್ಷಗಳ ಅಭಿಪ್ರಾಯವನ್ನ ಕೇಳದೆ ಏನನ್ನೂ ಹೇಳೋದಿಲ್ಲ. ಅವರು ಏನೇ ನಿರ್ಧಾರ ಮಾಡಿದ್ರು ಅದರಂತೆಯೇ ನಡೀತೀವಿ ಅಂತ ರಾಹುಲ್ ಹೇಳಿರೋದು ಇಲ್ಲಿ ಬಹಳ ಮಹತ್ವದ ಮಾತು. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮುಂದುವರಿಯುವಂತಹ ವಿನಯ ವಿವೇಕ ಮಾತ್ರ ಅಲ್ಲದೆ ಸರ್ಕಾರ ರಚನೆ ವಿಚಾರದಲ್ಲಿ ತನಗೆ ಆತುರ ತೋರಿಸುವಂತಹ ಅನಿವಾರ್ಯತೆ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಈ ಮೂಲಕ ಸೂಚಿಸಿದಾಗಿದೆ. ಈಗ ನಿಜವಾಗಿಯೂ ಬಿಕ್ಕಟ್ಟಿರೋದು ಬಿಜೆಪಿ ಎದುರಲ್ಲಿ. ಕಾಂಗ್ರೆಸ್ಗಾಗಲಿ ಅಥವಾ ಇಂಡಿಯಾ ಕೂಟಕ್ಕಾಗಲಿ ಕಳೆದುಕೊಳ್ಳೋದು ಏನೂ ಇಲ್ಲ. ಈಗ ಅಧಿಕಾರವನ್ನು ಬಿಟ್ಕೊಟ್ಟು ಮನೆಗೆ ಹೋಗಬೇಕಾದಂಥ ಸ್ಥಿತಿ ಬಂದರೂ ಬರಬಹುದಾದಂಥ ಸನ್ನಿವೇಶದಲ್ಲಿರುವ ಬಿಜೆಪಿಗೆ ಹೇಗಾದರೂ ಮಾಡಿ ಸರ್ಕಾರ ರಚಿಸುವಂಥ ಒತ್ತಡ ಮತ್ತು ಅದಕ್ಕಾಗಿ ಒದ್ದಾಡಬೇಕಾಗಿರೋದು ಅನಿವಾರ್ಯ ಆಗ್ಬಿಟ್ಟಿದೆ. ಆದರೆ ಅದರ ಪರದಾಟ ನೋಡ್ತಾನೆ ತನ್ನ ತಂತ್ರ ರೂಪಿಸಬಹುದಾದಂಥ ಅವಕಾಶ ಕಾಂಗ್ರೆಸ್ಗಿದೆ. ಫಲಿತಾಂಶ ಏನು ಅನ್ನುವಂಥ ಸುಳಿವು ಸಿಗ್ತಾ ಇದ್ದ ಹಾಗೇನೆ ನಿತೀಶ್ ಕುಮಾರ್ ಮತ್ತು ನಾಯ್ಡು ಇಬ್ಬರ ಜೊತೆಗೂ ಶರದ್ ಪವಾರ್ ಮಾತುಕತೆ ನಡೆಸಿರೋದು ವಿಶೇಷ. ಇಂಡಿಯಾ ಮೈತ್ರಿಕೂಟ ಸೇರುವಂತೆ ಪವಾರ್ ನೀಡಿರುವಂಥ ಆಹ್ವಾನವನ್ನು ಅವರಿಬ್ಬರು ಒಪ್ಪದಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ರು. ಒಳ ಸುಳಿವುಗಳು ಬೇರೆನೇ ಇರುವಂಥ ಸಾಧ್ಯತೆಯನ್ನು ತಳ್ಳಿ ಹಾಕುವ ಹಾಗಿಲ್ಲ. ಬಿಜೆಪಿ ಜೊತೆಗೆ ಇರೋದಾಗಿ ನಿತೀಶ್ ಕುಮಾರ್ ಈಗಾಗಲೇ ಹೇಳಿದ್ದಾರೆ. ಇನ್ನೊಂದು ಕಡೆ ನಾಯ್ಡು ತಮ್ಮೆದುರಿನ ಆಯ್ಕೆಯ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ಮಾಡಬಹುದು. ಎನ್ಡಿಎ ಮೈತ್ರಿಕೂಟಕ್ಕೆ ಹೋದ್ರೆ ಏನ್ ಲಾಭ, ಇಂಡಿಯಾ ಒಕ್ಕೂಟವನ್ನ ಸೇರ್ಕೊಂಡ್ರೆ ಏನ್ ಲಾಭ ಅನ್ನುವಂಥ ಲೆಕ್ಕಾಚಾರಗಳನ್ನ ಆ ಇಬ್ಬರು ಚತುರ ರಾಜಕಾರಣಿಗಳು ಮಾಡದೇ ಇರೋದಿಲ್ಲ. ಎಲ್ಲಿ ಕೈ ಕೊಡ್ತಾರೇನೋ ಅಂತ ಇಬ್ಬರ ಬಗ್ಗೆನೂ ಬಿಜೆಪಿಗೆ ಭಯ ಇದೆ. ಹಾಗಾಗಿ ಅದು ಮೊದಲು ಇಬ್ಬರನ್ನು ಒಲಿಸ್ಕೊಂಡು ಬಿಡೋದಕ್ಕೆ ಮುಂದಾಗಿದೆ. ನಿತೀಶ್ ಕುಮಾರ್ ಅವರಿಗೆ ಇಂಡಿಯಾ ಒಕ್ಕೂಟ ಉಪ ಪ್ರಧಾನಿ ಪಟ್ಟ ಕೊಡುವಂಥ ಆಫರ್ ನೀಡಿದೆ ಅನ್ನುವಂಥ ಊಹಾಪೋಹ ಎದ್ದಿತ್ತು.
ಅದ್ರ ಬೆನ್ನಿಗೆ ನಾಯ್ಡುಗೆ NDA ಸಂಚಾಲಕ ಹುದ್ದೆ ನೀಡೋದಾಗಿ ಬಿಜೆಪಿ ಆಮಿಷ ಒಡ್ಡಿರೋದಾಗಿ ವರದಿಗಳಿವೆ. ಬಿಜೆಪಿ ಆಮಿಷ ಒಡ್ಡಿದ ಕೂಡಲೇ ಓಡ್ ಹೋಗಿ ಬಲೆಗೆ ಬೀಳುವಂಥ ಪೈಕಿ ಏನಲ್ಲ ಅವರಿಬ್ರು. ಈ ನಡುವೆ RJD ರಾಷ್ಟ್ರೀಯ ವಕ್ತಾರ ಮನೋಜ್ ಕುಮಾರ್ ಝಾ ಆ ಇಬ್ಬರು ನಾಯಕರು ಇಂಡಿಯಾ ಮೈತ್ರಿಕೂಟ ಸೇರಲಿದ್ದಾರೆ ಅಂತ ಹೇಳೋ ಮೂಲಕ ಕುತೂಹಲಕ್ಕೆ ಎಡೆ ಮಾಡಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ನಾಯಕರೆಲ್ಲರ ಆಲೋಚನೆ ಅವರಿಬ್ಬರ ಸೇರ್ಪಡೆ ಬಗ್ಗೆ ಏನಿರಬಹುದು ಅನ್ನೋದು ಕೂಡ ಕುತೂಹಲದ ವಿಚಾರ ಆಗಿದೆ. ಇವತ್ತಿನ ಸಭೆಯಲ್ಲಿ ಅದ್ರ ಬಗ್ಗೆ ತೀರ್ಮಾನ ಹೊರಬೀಳುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಷ್ಟಾದ ಬಳಿಕನೂ ಸರ್ಕಾರ ರಚನೆಗೆ ಇಂಡಿಯಾ ಒಕ್ಕೂಟ ಮುಂದಾಗ್ಬಿಡುತ್ತೆ ಅಂತಾನೂ ಏನಿಲ್ಲ. ದಾರಿ ಅಷ್ಟು ಸುಗಮವಾಗಿನೂ ಇರೋದಿಲ್ಲ. ಮೋದಿ ಶಾ ಜೋಡಿ ಕೂಡ ಆ ಇಬ್ಬರು ಮಿತ್ರರನ್ನ ಜೊತೆಗಿರಿಸಿಕೊಳ್ಳೋದಿಕ್ಕೆ ನಿನ್ನೆಯಿಂದಲೇ ಬಹಳ ಕಸರತ್ತನ್ನ ನಡೆಸಿದೆ. ಒಂದು ವೇಳೆ ಅವರಿಬ್ರು ಇಂಡಿಯಾ ಒಕ್ಕೂಟ ಸೇರೋದಿಕ್ಕೆ ಒಪ್ಪಿದ್ರು ಅನ್ನೋದಾದ್ರೆ ಮೋದಿ ಶಾ ಆಡುವಂಥ ಆಟ ಏನಿದೆಯೋ ಗೊತ್ತಿಲ್ಲ. ಅಂತೂ ನಿದ್ದೆಗೆಡಲೇಬೇಕಾದಂತಹ ಸ್ಥಿತಿಯಂತೂ ಈಗ ಬಿಜೆಪಿ ಎದುರು ಇದೆ. ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.